ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೊಲ್ಲಿ ವಾರ್ ನಡೀತಾ ಇದೆ. ಈ ಮಧ್ಯೆ ಮೋದಿ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಭಾರತೀಯ ನಿವಾಸಿಗಳಿಗೆ. ಕೊಲ್ಲಿ ವಾರ್ ಮಧ್ಯೆ ಮೋದಿ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಭಾರತ ದೇಶದ ನಿವಾಸಿಗಳಿಗೆ ಮೋದಿ ಸಂದೇಶವನ್ನ ಕೊಟ್ಟಿದ್ದಾರೆ. ಪೆಟ್ರೋಲ್ ಹಾಗೂ ಡೀಸೆಲ್ ಮಿತವಾಗಿ ಬಳಕೆಯನ್ನ ಮಾಡಿ ಎಂದಿದ್ದಾರೆ ಪ್ರಧಾನಿ ಮೋದಿ. ಸ್ವಂತ ವಾಹನ ಬದಲಿಗೆ ಸಾರ್ವಜನಿಕರ ಸಾರಿಗೆ ಬಳಕೆ ಮಾಡಿ. ಹೈದರಾಬಾದ್ನ ಕಾರ್ಯಕ್ರಮದಲ್ಲಿ ಮೋದಿ ಸಂದೇಶವನ್ನ ಕೊಟ್ಟಿರುವಂತದ್ದು. ವಿದ್ಯುತ್ ಚಾಲಿತ ವಾಹನಗಳನ್ನ ಹೆಚ್ಚು ಬಳಕೆ ಮಾಡಬೇಡಿ, ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ನೀಡುವಂತೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಈ ವೇಳೆ ಕೋವಿಡ್ ದಿನಗಳ ಆಚರಣೆ ಅಗತ್ಯ ಅಂತ ಮೋದಿ ಕಟುವಾಗಿ ಎಚ್ಚರಿಕೆಯನ್ನ ನೀಡಿರುವಂತದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ. ನೋಡಿ, ವಿದೇಶಿ ಕರೆನ್ಸಿಯನ್ನ ಹೆಚ್ಚು ಬಳಕೆ ಮಾಡಬೇಡಿ ಅಂತ ಕೂಡ ಕರೆ ಕೊಟ್ಟಿದ್ದಾರೆ. ಕಷ್ಟಕಾಲ ಅಂತ ಕೂಡ ಉಲ್ಲೇಖವನ್ನ ಮಾಡಿರುವಂತದ್ದು. ಹಾಗಾದ್ರೆ ಸಂಕಷ್ಟ ಮುಂದೆ ಕಾದಿದ್ಯಾ ಭಾರತಕ್ಕೆ? ಈಗಾಗಲೇ ಕೊಲ್ಲಿ ವಾರ್ ನಡೀತಾ ಇರುವಂತದ್ದು. ಮಧ್ಯಪ್ರಾಚ್ಯಗಳಲ್ಲಿ ಯುದ್ಧದ ವಾತಾವರಣ ಇರೋದ್ರಿಂದ ಮುಂದೆ ಭಾರತಕ್ಕೆ ಸಾಕಷ್ಟು ಬಿಕ್ಕಟ್ಟಿನ ಪರಿಸ್ಥಿತಿ ಕೂಡ ಬರಬಹುದು. ಈಗಾಗಲೇ ಡಾಲರ್ ಮೌಲ್ಯ ಏರ್ತಾ ಇದೆ. ಆದರೆ ಡಾಲರ್ ಮೌಲ್ಯದ ಮುಂದೆ ರೂಪಾಯಿ ಮೌಲ್ಯ ಕುಸಿತಾ ಇರುವಂತದ್ದು. ಒಟ್ಟಾರೆಯಾಗಿ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ದೇಶದ ಆರ್ಥಿಕತೆಗೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಇಡೀ ಭಾರತೀಯರಿಗೆ. ಪೆಟ್ರೋಲ್ ಹಾಗೂ ಡೀಸೆಲ್ ಮಿತವಾಗಿ ಬಳಕೆ ಮಾಡಿ, ಸ್ವಂತ ವಾಹನದ ಬದಲಿಗೆ ಸಾರ್ವಜನಿಕ ಸಾರಿಗೆ ಅಂದ್ರೆ KSRTC ಬಸ್ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಏನು ಗೌರ್ಮೆಂಟ್ ಬಸ್ಗಳಿದೆ, BMTC ಬಸ್ಗಳಿದೆ, ಇವೆಲ್ಲವೂ ಕೂಡ ಸಾರ್ವಜನಿಕ ಸಾರಿಗೆಗಳು, ಮೆಟ್ರೋ ಆಗಿರ್ಬೋದು, ಇವನ್ನ ಬಳಕೆ ಮಾಡಿ. ಹೈದರಾಬಾದ್ನ ಕಾರ್ಯಕ್ರಮದಲ್ಲಿ ಮೋದಿ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಒಂದು ಕಟು ಎಚ್ಚರಿಕೆಯ ಜೊತೆಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನು IT-BT ಕಂಪನಿ ಆಗಿರ್ಬೋದು, ಇವಕ್ಕೆಲ್ಲ ಕೂಡ ಎಲ್ಲರೂ ಕೂಡ ಕಂಪನಿಗೆ ಹೋಗಿ ಕೆಲಸ ಮಾಡಬೇಕಾಗತ್ತೆ. ಆದರೆ ಅತಿ ಹೆಚ್ಚಾಗಿ ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ನೀಡುವಂತೆ ಪ್ರತಿಯೊಂದು IT-BT ಕಂಪನಿಗಳ ಮಾಲೀಕರಿಗೂ ಕೂಡ ಈಗಾಗಲೇ ಮನವಿಯನ್ನ ಕೊಟ್ಟಿರುವಂಥದ್ದು. ನೋಡಿ, ಈ ವೇಳೆ ಕೋವಿಡ್ ದಿನಗಳ ಆಚರಣೆ ಅಗತ್ಯ ಅಂದ್ರೆ ಕೋವಿಡ್ ದಿನಗಳಲ್ಲೆಲ್ಲ ಕೂಡ ನಾವು ವರ್ಕ್ ಫ್ರಮ್ ಹೋಮ್ ಮಾಡಿದ್ದೀವಿ, ಅದೇ ರೀತಿ ಆಚರಣೆಯನ್ನ ಅಂದ್ರೆ ಅದೇ ರೀತಿ ಇರೋಣ ಎನ್ನುವಂತಹ ಕರೆಯನ್ನ ಕೊಟ್ಟಿರುವಂಥದ್ದು ಪ್ರಧಾನಿ ಮೋದಿ. जैसे एक बड़ा संकल्प है पेट्रोल डीजल का संयम से इस्तेमाल करना, साथियों हमें पेट्रोल डीजल का उपयोग कम करना होगा. शहरों में जहां मेट्रो है वहां हम तय करें कि हम मेट्रो का ही उपयोग करेंगे, ज्यादा से ज्यादा मेट्रो में ही जाएंगे. अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले. अगर हमें कहीं सामान भेजना हो तो कोशिश करनी है कि वह ज्यादा से ज्यादा रेलवे गुड्स के जो ट्रेन होती है रेलवे की सर्विसेज से भेजें, ताकि इलेक्ट्रिक रेलवे होने के कारण पेट्रोल डीजल की जरूरत नहीं पड़ती है. जिन लोगों के पास इलेक्ट्रिक व्हीकल है वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें. साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी. आज समय की मांग ऐसी है कि उन व्यवस्थाओं को हम फिर से शुरू करें तो वो देश हित में होगा. ಇಂಧನ ಕಡಿಮೆ ಬಳಸಿ ಮೋದಿ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಗೆ ರಾಹುಲ್ ಗಾಂಧಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಟ್ವೀಟ್ ಮೂಲಕ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಇವು ಧರ್ಮೋಪದೇಶಗಳೆಲ್ಲ ವೈಫಲ್ಯದ ಪುರಾವೆಗಳಾಗಿದೆ. 12 ವರ್ಷಗಳಲ್ಲಿ ದೇಶವನ್ನ ಮೋದಿ ಈ ಸ್ಥಿತಿಗೆ ತಂದಿದ್ದಾರೆ. ದೇಶದಲ್ಲಿ ಸಾರ್ವಜನಿಕರು ಎಲ್ಲಿಗೆ ಹೋಗಬೇಕು, ಏನು ಖರೀದಿ ಮಾಡಬೇಕು ಅಂತ ಮೋದಿ ಅವರೇ ಹೇಳ್ತಾರೆ.
ಪ್ರತಿ ಬಾರಿ ಕೂಡ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋಕೆ ಜನರ ಮೇಲೆ ಜವಾಬ್ದಾರಿಯನ್ನ ಹಾಕ್ತಾರೆ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮೂಲಕ ಕಿಡಿಕಾರಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಅವರು ಏನೇನೆಲ್ಲ ಕರೆ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಬಂಗಾರವನ್ನ 1 ವರ್ಷದವರೆಗೂ ಕೂಡ ಯಾರು ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಅತಿ ಕಡಿಮೆಯಾಗಿ ಬಳಸಿ, ಇವಿ ವಾಹನವನ್ನ ಕೂಡ ಬಳಕೆ ಮಾಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿ ಕಿಡಿಕಾರಿರುವಂಥದ್ದು. ನರೇಂದ್ರ ಮೋದಿಯವರ ಈ ಭಾಷಣದ ಸಂದೇಶಕ್ಕೆ ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಕಿಡಿಕಾರಿರುವಂಥದ್ದು. ಇನ್ನು ಇಂಧನ ಉಳಿತಾಯಕ್ಕೆ ಪಿಎಂ ಮೋದಿ ಕರೆ ಕೊಟ್ಟಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸತ್ ಅಧಿವೇಶನ ಕರೆಯುವಂತೆ ಕಾಂಗ್ರೆಸ್ ಒತ್ತಡವನ್ನ ಕೂಡ ಹೇರ್ತಾ ಇದೆ. ಈ ಕುರಿತಂತೆ ಟ್ವೀಟ್ ಕೂಡ ಮಾಡಲಾಗಿರುವಂಥದ್ದು. ನೋಡಿ, ಮೋದಿ ಎಚ್ಚರಿಕೆಯ ಸಂದೇಶವನ್ನ ನೀಡೋಕೆ ಕಾರಣ ಏನು, ವಾಸ್ತವ ಸ್ಥಿತಿ ಮೋದಿ ಜನರಿಗೆ ತಿಳಿಸಬೇಕು, ಅಂದ್ರೆ ದೇಶದ ವಾಸ್ತವಿಕತೆ ಏನಿದೆ ಅನ್ನೋದನ್ನ ಮೋದಿ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ತಿಳಿಸಬೇಕು ಅಂತ ಕಾಂಗ್ರೆಸ್ ಆಕ್ರೋಶವನ್ನ ಹೊರಗಾಕಿದೆ ಟ್ವೀಟ್ ಮೂಲಕ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.